ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಹಾಗೂ ಡಿಸಿಎಂ ಪವನ್ ಕಲ್ಯಾಣ್ ಬಗ್ಗೆ ಈ ಇಬ್ಬರ ಕುಟುಂಬಗಳ ಹೆಂಗಸರ ಬಗ್ಗೆ ಈ ಹಿಂದೆ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದ ನಟ, ರಚನೆಕಾರ, ನಿರ್ದೇಶಕ ಪೋಸಾನಿ ಮುರಳೀಕೃಷ್ಣ ಬಂಧನವಾಗಿದೆ. ಹೈದರಾಬಾದ್ನ ರಾಯದುರ್ಗದಲ್ಲಿರುವ ಅಪಾರ್ಟ್ಮೆಂಟ್ ಫ್ಲಾಟ್ನಲ್ಲಿ ವೈಎಸ್ಆರ್ಸಿಪಿ ನಾಯಕರೂ ಆದ ಪೋಸಾನಿ ಮುರಳೀಕೃಷ್ಣ ಬಂಧಿಸಲಾಗಿದೆ. ಬಂಧನದ ವೇಳೆ ಪೋಸಾನಿ ಮುರಳೀಕೃಷ್ಣ ಭಾರೀ ಹೈಡ್ರಾಮಾ ಮಾಡಿದ್ದಾರೆ. ಯಾವುದೇ ನೋಟಿಸ್ ಇಲ್ಲದೆ ಬಂಧಿಸಿದ್ದೇಕೆ ಅಂತ ಪ್ರಶ್ನಿಸಿದ್ದಾರೆ. ಹೈಡ್ರಾಮಾ ಬಳಿಕ ಪೋಸಾನಿರನ್ನ ಪೊಲೀಸರು ಕರೆದೊಯ್ದಿದ್ದು ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಇನ್ನು ಪೋಸಾನಿ ಬಂಧನವನ್ನ ಆಂಧ್ರ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ಖಂಡಿಸಿದ್ದಾರೆ. ಕಾನೂನು ಹೋರಾಟ ಮಾಡುವುದಾಗಿ ತಿಳಿಸಿದ ಜಗನ್ ಪೋಸಾನಿ ಪತ್ನಿಗೆ ಕರೆ ಮಾಡಿ ಧೈರ್ಯ ತುಂಬಿದ್ದಾರೆ. ಬೆಂಗಳೂರಿನ ರೌಡಿ ಶೀಟರ್ ಹೈದರ್ ಅಲಿ ಕೊಲೆ ಪ್ರಕರಣದಲ್ಲಿ ಅಶೋಕ್ ನಗರ ಠಾಣೆ ಪೊಲೀಸರು ಒಟ್ಟು 7 ಆರೋಪಿಗಳನ್ನ ಬಂಧಿಸಿದ್ದಾರೆ. ನಯಾಜ್ ಪಾಷಾ ಅಲಿಯಾಸ್ ನಾಜುದ್ದೀನ್, ರಿಜ್ವಾನ್, ಸದ್ದಾಂ, ಮತೀನ್, ದರ್ಶನ್, ರಾಹಿದ್, ವಸೀಂ ಬಂಧಿತ ಆರೋಪಿಗಳು. ಕೊಲೆಯಾದ ಹೈದರ್ ಮತ್ತು ನಯಾಜ್ ನಡುವೆ 10 ವರ್ಷಗಳ ದ್ವೇಷವಿತ್ತು. ಈ ಹಿಂದೆ ನಯಾಜ್ ಮತ್ತು ಸಹಚರರ ಮೇಲೆ ಹೈದರ್ ಹಲ್ಲೆ ಮಾಡಿದ್ದು ತಿಳಿದು ಬಂದಿದೆ. ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಕ್ಷತಾ ರವಿಕುಮಾರ್ಗೆ ಅಶ್ಲೀಲ ಸನ್ನೆ ತೋರಿದ್ದ ಆರೋಪಿ ಕಾರು ಚಾಲಕ ಹರ್ಷನ ಬಂಧನವಾಗಿದೆ. ಬುಧವಾರ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಟ್ರಾಫಿಕ್ ನಿಯಮವನ್ನು ಉಲ್ಲಂಘಿಸಿ ಕಾರು ಚಾಲಕ ಡ್ರೈವಿಂಗ್ ಮಾಡಿದ್ದ. ಈ ಬಗ್ಗೆ ಪ್ರಶ್ನಿಸಿದ ಅಕ್ಷತಾ ಅವರಿಗೆ ಚಾಲಕ ಅಶ್ಲೀಲ ಸನ್ನೆ ತೋರಿಸಿದ್ದ. ಸಿಂಬಲ್ ಏನು ತೋರಿಸ್ತಾ ಇದ್ರು ಅದು ನನಗೆ ಸುಮಾರು ಟ್ರಾಫಿಕ್ ಸಿಗ್ನಲಲ್ಲೆಲ್ಲ ಸುಮಾರು ಜನ ನೋಡ್ತಿದ್ರು. ಪೋಷಕರ ಜೊತೆ ಸೇರಿ ತಾಳಿ ಕಟ್ಟಿದ ಗಂಡನನ್ನೇ ಪತ್ನಿ ಕೊಲೆಗೈದ ಪ್ರಕರಣ ಬೀದರ್ ಜಿಲ್ಲೆಯ ಬಾಚೇಪಳ್ಳಿ ಗ್ರಾಮದಲ್ಲಿ ನಡೆದಿದೆ. 30 ವರ್ಷದ ಶ್ರೀಧರ್ ಶಿವರಾಜ್ ಜೋಜಾ ಕೊಲೆಯಾದ ವ್ಯಕ್ತಿ. 5 ವರ್ಷಗಳ ಹಿಂದೆ ಲಾಧಾ ಗ್ರಾಮದ ಸವಿತಾಳನ್ನ ಪ್ರೀತಿಸಿ ಶ್ರೀಧರ್ ಮದುವೆಯಾಗಿದ್ದ. ಶ್ರೀಧರ್ ಕುಡಿದು ಬಂದು ಪತ್ನಿ ಜೊತೆ ಜಗಳವಾಡ್ತಿದ್ದ. ಈ ಗಲಾಟೆಯಲ್ಲಿ ಶ್ರೀಧರ್ ಮೇಲೆ ಸವಿತಾ ಕುಟುಂಬದವರು ಹಲ್ಲೆ ನಡೆಸಿದ್ದಾರೆ. ತೀವ್ರವಾಗಿ ಗಾಯಗೊಂಡ ಶ್ರೀಧರ್ ಉಸಿರು ಚೆಲ್ಲಿದ್ದಾನೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಸರ್ಕಾರಿ ಬಸ್ನಲ್ಲಿ ಮಹಿಳೆಯನ್ನ ಅತ್ಯಾಚಾರ ಮಾಡಿ ಪರಾರಿಯಾದ ಕೀಚಕನ ಫೋಟೋ ಬಿಡುಗಡೆ ಮಾಡಲಾಗಿದೆ. ಇದೇ ಫೆಬ್ರವರಿ 25ರಂದು ಸ್ವರ್ಗೇಟ್ ಬಸ್ ನಿಲ್ದಾಣದಲ್ಲಿ ಸರ್ಕಾರಿ ಬಸ್ನಲ್ಲಿ 27 ವರ್ಷದ ಮಹಿಳೆಯ ಮೇಲೆ ಅತ್ಯಾಚಾರ ನಡೆದಿತ್ತು. ಈ ಕುಕೃತ್ಯ ಎಸಗಿದ ಆರೋಪಿಯನ್ನ 36 ವರ್ಷದ ದತ್ತಾತ್ರೇಯ ರಾಮದಾಸ್ ಗಾಡೆ ಎಂದು ಗುರುತಿಸಲಾಗಿದೆ. 2 ದಿನಗಳಿಂದ ಆರೋಪಿಯನ್ನ ಜಾಲಾಡ್ತಿರೋ ಪೊಲೀಸರು ಈತನ ಸುಳಿವು ನೀಡಿದವರಿಗೆ 1 ಲಕ್ಷ ರೂಪಾಯಿ ನಗದು ಬಹುಮಾನ ಘೋಷಿಸಿದ್ದಾರೆ. ಪೊಲೀಸರು 13 ಪ್ರತ್ಯೇಕ ತಂಡ ರಚಿಸಿ ಮಹಾರಾಷ್ಟ್ರ ಹಾಗೂ ಸುತ್ತಲಿನ ರಾಜ್ಯಗಳಲ್ಲಿ ಜಾಲಾಟ ಆರಂಭಿಸಿದ್ದಾರೆ. ನಾಪತ್ತೆಯಾಗಿರುವ ಆರೋಪಿ ದತ್ತಾತ್ರೇಯ ರಾಮದಾಸ್ ಗಾಡೆ 2019ರಿಂದಲೂ ಪ್ರಕರಣವೊಂದರಲ್ಲಿ ಜಾಮೀನಿನ ಮೇಲೆ ಹೊರಗಿರೋದು ಪತ್ತೆಯಾಗಿದೆ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಭಾರತ ಮೂಲದ ವಿದ್ಯಾರ್ಥಿನಿ ನೀಲಂ ಶಿಂಧೆ ಭೀಕರ ಕಾರು ಅಪಘಾತಕ್ಕೀಡಾಗಿದ್ದಾರೆ. ಅಪಘಾತದಲ್ಲಿ ನೀಲಂ ತಲೆ, ಕೈ ಮತ್ತು ಎದೆ ಭಾಗಕ್ಕೆ ಗಂಭೀರ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ತೀವ್ರವಾಗಿ ಗಾಯಗೊಂಡಿರುವ ನೀಲಂ ಶಿಂಧೆ ಕೋಮಾಗೆ ಜಾರಿದ್ದಾರೆ. ಇತ್ತ ನೀಲಂ ನಿವಾಸ ಮಹಾರಾಷ್ಟ್ರದ ಸತಾರಾದಲ್ಲಿ ಮಗಳ ಅಪಘಾತ ಸುದ್ದಿ ಕೇಳಿ ಇಡೀ ಕುಟುಂಬ ಆಘಾತಕ್ಕೊಳಗಾಗಿದೆ. ಕೂಡಲೇ ಅಮೆರಿಕಾಗೆ ತೆರಳಲು ತುರ್ತು ವೀಸಾ ನೀಡುವಂತೆ ಭಾರತ ವಿದೇಶಾಂಗ ಇಲಾಖೆಗೆ ನೀಲಂ ತಂದೆ ಮನವಿ ಸಲ್ಲಿಸಿದ್ದಾರೆ. ತಕ್ಷಣ ಅರ್ಜಿ ಕೈಗೆತ್ತಿಕೊಂಡ ವಿದೇಶಾಂಗ ಇಲಾಖೆ ಅಮೆರಿಕಾದೊಂದಿಗೆ ಚರ್ಚಿಸಿದ್ದು ತುರ್ತು ವೀಸಾ ಕೊಡಿಸಲು ಮುಂದಾಗಿದೆ. ಚಿಕ್ಕಬಳ್ಳಾಪುರದ ವರದಳ್ಳಿ ಗ್ರಾಮದ ಕೋಳಿಗಳಲ್ಲಿ ಹಕ್ಕಿ ಜ್ವರ ಪತ್ತೆಯಾಗಿದೆ. ಗ್ರಾಮದ ದ್ಯಾವಪ್ಪಗೆ ಸೇರಿದ 24 ಕೋಳಿಗಳು, ರತ್ನಮ್ಮಗೆ ಸೇರಿದ 5 ಕೋಳಿಗಳು ಮೃತಪಟ್ಟಿವೆ. ಸತ್ತ ಕೋಳಿಗಳನ್ನ ಲ್ಯಾಬ್ಗೆ ಕಳುಹಿಸಲಾಗಿತ್ತು. ರಿಪೋರ್ಟ್ನಲ್ಲಿ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಪಶುಪಾಲನಾ ಇಲಾಖೆ ಹೈ ಅಲರ್ಟ್ ಆಗಿದೆ. ಬೆಂಗಳೂರಿನಲ್ಲಿ ಇಡ್ಲಿ ಸ್ಯಾಂಪಲ್ಸ್ಗಳಲ್ಲಿ ಆಘಾತಕಾರಿ ವರದಿ ಬಹಿರಂಗವಾಗಿದೆ. 35ಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ಸ್ನಲ್ಲಿ ಇಡ್ಲಿ ತಯಾರಿಕೆ ವೇಳೆ ಪ್ಲಾಸ್ಟಿಕ್ ಕವರ್ ಬಳಸೋದ್ರಿಂದ ತಿನ್ನಲು ಅಸುರಕ್ಷಿತ ಎಂಬುದು ಪತ್ತೆಯಾಗಿದೆ. ಬೆಂಗಳೂರಿನ ಹಲವೆಡೆ ಬಟ್ಟೆಯ ಬದಲು ಪ್ಲಾಸ್ಟಿಕ್ ಕವರ್ಗಳ ಬಳಕೆ ಮಾಡಲಾಗ್ತಿದೆ. ಇಡ್ಲಿ ತಯಾರಿಸುವಾಗ ಮಾತ್ರವಲ್ಲದೆ ಆಹಾರ ಬಡಿಸುವಾಗ ಮತ್ತು ಪ್ಯಾಕ್ ಮಾಡುವಾಗಲೂ ಪ್ಲಾಸ್ಟಿಕ್ ಬಳಕೆ ಮಾಡಲಾಗ್ತಿದೆ. ಪ್ಲಾಸ್ಟಿಕ್ ಹಾಳೆ ಶಾಖ ಹಾನಿಕಾರಕ ಅಂಶ ಹೊರಸೂಸುತ್ತೆ. ಇದು ಕ್ಯಾನ್ಸರ್ ಕಾರಕವಾಗಿದೆ ಅಂತ ತಜ್ಞರಿಂದ ಎಚ್ಚರಿಸಿದ್ದಾರೆ. ಹೀಗಾಗಿ ಆಹಾರ ಹಾಗೂ ಗುಣಮಟ್ಟ ಇಲಾಖೆ ಬೆಂಗಳೂರಿನ ವಿವಿಧೆಡೆ 500ಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ ಸಂಗ್ರಹಿಸಿದೆ.
ಶಿವರಾತ್ರಿ ಹಿನ್ನೆಲೆ ಬುಧವಾರ ರಾತ್ರಿ ಇಶಾ ಫೌಂಡೇಶನ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದರು. ಕಾರ್ಯಕ್ರಮದ ಬಳಿಕ ಸದ್ಗುರು ಜಗ್ಗಿ ವಾಸುದೇವ್ ಅವರನ್ನ ಡಿಕೆ ಹಾಡಿ ಹೊಗಳಿದ್ದಾರೆ. ಜೀವನ, ಆಧ್ಯಾತ್ಮಿಕತೆ ಮತ್ತು ಅದರಾಚೆಗಿನ ನನ್ನ ಸಂದೇಹಗಳಿಗೆ ಸದ್ಗುರುವಿನ ಸಮ್ಮುಖದಲ್ಲಿ ಸೂಕ್ತ ಉತ್ತರಗಳು ಸಿಕ್ಕಿವೆ ಎಂದಿದ್ದಾರೆ. ಕಾರ್ಯಕ್ರಮಕ್ಕೆ ತನ್ನನ್ನು ಆಹ್ವಾನಿಸಿದ್ದಕ್ಕೆ ಕೃತಜ್ಞತೆ ತಿಳಿಸಿದ್ದಾರೆ. ಡಿಕೆ ಶಿವಕುಮಾರ್ ಸದ್ಗುರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಬಗ್ಗೆ ಎಐಸಿಸಿ ಅಧ್ಯಕ್ಷ ಪಿವಿ ಮೋಹನ್ ಅಸಮಾಧಾನ ಹೊರಹಾಕಿದ್ದಾರೆ. ಈ ನಡೆ ಪಕ್ಷದ ಕಾರ್ಯಕರ್ತರನ್ನ ದಾರಿ ತಪ್ಪಿಸುತ್ತದೆ ಎಂದಿದ್ದಾರೆ. ರಾಹುಲ್ ಗಾಂಧಿಯವರನ್ನ ಅಪಹಾಸ್ಯ ಮಾಡುವವರಿಗೆ ಜಾತ್ಯತೀತ ಪಕ್ಷದ ಅಧ್ಯಕ್ಷರಾಗಿ ಧನ್ಯವಾದ ಹೇಳುವುದು ಪಕ್ಷದ ಕಾರ್ಯಕರ್ತರನ್ನ ದಾರಿ ತಪ್ಪಿಸುತ್ತದೆ. ರಾಜಿಗಿಂತಲೂ ಬದ್ಧತೆ ಪಕ್ಷದ ಬೆಳವಣಿಗೆಯನ್ನ ದೃಢಪಡಿಸುತ್ತದೆ. ಇಲ್ಲದಿದ್ದರೆ ಪಕ್ಷದ ಬುಡವನ್ನೇ ಹಾನಿಗೊಳಿಸುತ್ತದೆ. ಡಿಸಿಎಂ ಡಿಕೆಶಿ ಇಶಾ ಫೌಂಡೇಶನ್ನಲ್ಲಿ ಪಾಲ್ಗೊಂಡಿದ್ದಕ್ಕೆ ಸ್ವಪಕ್ಷ ನಾಯಕರೇ ಅಸಮಾಧಾನಗೊಂಡಿರುವ ಬಗ್ಗೆ ಬಿಜೆಪಿ ನಾಯಕರು ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಒಳಜಗಳ ಜಾಸ್ತಿ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಆಗಲಿದೆ. ಇದೆಲ್ಲ ಮುನ್ಸೂಚನೆ ಅಂತ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಇತ್ತ ಡಿಕೆ ಶಿವಕುಮಾರ್ ಏಕನಾಥ್ ಶಿಂಧೆ ರೀತಿ ಆಗಬಹುದು ಅಂತ ಆರ್ ಅಶೋಕ್ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಒಳಜಗಳ ಜಾಸ್ತಿ ಆಗ್ತಾ ಇರ್ತಕ್ಕಂಥ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತದೆ ಅನ್ನೋದನ್ನು ಹೇಳಿದ್ದೇನೆ. ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಇವೆಲ್ಲವೂ ಮುನ್ಸೂಚನೆ ಅಂತ ಕಾಣಿಸ್ತಾ ಇದೆ. ನಾನು ಮುಹೂರ್ತ ಕೊಟ್ಟಿದ್ದೀನಲ್ಲ, ನವೆಂಬರ್ 15, ನವೆಂಬರ್ 16. ಆ ಮುಹೂರ್ತದ ಪರಿಣಾಮನೇ ಇದೆಲ್ಲ. ಈಗ ಏನೇನು ನಡೀತಾ ಇದೆಯೋ ಆ ಮುಹೂರ್ತದ ಬಹಳ ಜನ ಇದ್ದಾರೆ ಕಾಂಗ್ರೆಸ್ಸಲ್ಲಿ. ಏಕನಾಥ್ ಶಿಂಧೆ ಅವರು, ಅದರಲ್ಲಿ ಡಿ ಕೆ ಶಿವಕುಮಾರ್ ಒಬ್ರು ಇರ್ಬೋದು. ಪ್ರಯಾಗ್ರಾಜ್ನಲ್ಲಿ ನಡೆದ 45 ದಿನಗಳ ಮಹಾಕುಂಭಮೇಳಕ್ಕೆ ತೆರೆ ಬಿದ್ದಿದೆ. ಈ ಬೆನ್ನಲ್ಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ಮಾಡಿ, ನಮ್ಮ ಆರಾಧನೆಯಲ್ಲಿ ಕೊರತೆಯಾಗಿದ್ರೆ ಗಂಗಾ, ಯಮುನೆ ಮತ್ತು ಸರಸ್ವತಿಯರು ನಮ್ಮನ್ನ ಕ್ಷಮಿಸಲಿ ಎಂದಿದ್ದಾರೆ. ಅಲ್ಲದೆ ಭಕ್ತರ ಸೇವೆಯಲ್ಲಿ ಕೊರತೆಯಾಗಿದ್ದಲ್ಲಿ ಸಾರ್ವಜನಿಕರು ಕ್ಷಮಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಇಂತಹ ಬೃಹತ್ ಕಾರ್ಯಕ್ರಮವನ್ನ ಆಯೋಜಿಸುವುದು ಸುಲಭವಲ್ಲ ಎಂದು ನನಗೆ ತಿಳಿದಿದೆ. ನಮ್ಮ ಆರಾಧನೆಯಲ್ಲಿ ಕೊರತೆಯಾಗಿದ್ದಲ್ಲಿ ಗಂಗಾ ಮಾತೆ, ಯಮುನಾ ಮತ್ತು ಸರಸ್ವತಿ ದೇವಿಯರಲ್ಲಿ ನಮ್ಮನ್ನ ಕ್ಷಮಿಸಿ ಎಂದು ಪ್ರಾರ್ಥಿಸುತ್ತೇನೆ. ನನ್ನ ಪಾಲಿನ ದೇವರಾಗಿರುವ ಭಕ್ತರಿಗೆ ನೀಡಿದ ಸೇವೆಯಲ್ಲಿ ಕೊರತೆಯಾಗಿದ್ರೆ ನಾನು ಸಾರ್ವಜನಿಕರಿಂದಲೂ ಕ್ಷಮೆ ಯಾಚಿಸುತ್ತೇನೆ. ಮುಂದಿನ ಕುಂಭಮೇಳ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಜುಲೈ 17, 2022ರಂದು ಆರಂಭವಾಗಲಿದೆ. ಆಗಸ್ಟ್ 17, 2022ರಂದು ಕುಂಭಮೇಳ ಅಂತ್ಯವಾಗಲಿದ್ದು, ಗೋದಾವರಿ ನದಿಯಲ್ಲಿ ಮಿಂದೇಳಲು ಭಕ್ತರು ಕಾತುರರಾಗಿದ್ದಾರೆ. 12 ವರ್ಷಗಳ ಹಿಂದೆಯೂ ನಾಸಿಕ್ನಲ್ಲಿ ಕುಂಭಮೇಳ ನಡೆದಿತ್ತು. ಹಿಂದಿ ಹೇರಿಕೆ ಸಂಬಂಧ ತಮಿಳುನಾಡು ಸಿಎಂ ಸ್ಟಾಲಿನ್ ಕೇಂದ್ರದ ವಿರುದ್ಧ ಮತ್ತೆ ಕಿಡಿಕಾರಿದ್ದಾರೆ. ಹಿಂದಿ ಹೇರಿಕೆಯಿಂದ ದೇಶದ 25 ಭಾಷೆಗಳು ನಾಶವಾಗಿವೆ ಎಂದಿದ್ದಾರೆ. ಇತರೆ ರಾಜ್ಯಗಳ ಸಹೋದರ ಸಹೋದರಿಯರೇ, ಹಿಂದಿ ಎಷ್ಟು ಭಾರತೀಯ ಭಾಷೆಗಳನ್ನ ನುಂಗಿದೆ ಎಂದು ಎಂದಾದರೂ ಯೋಚಿಸಿದ್ದೀರಾ? ಭೋಜ್ಪುರಿ, ಅವಧಿ, ಬ್ರಜ್, ಬುಂದೇಲಿ, ಘರ್ವಲಿ, ಕುಮುವೋನಿ, ಮಘಾಯಿ, ಮಾರ್ವಾಡಿ, ಮಾಲ್ವಿ, ಛತ್ತೀಸ್ಗಢಿ, ಸಂಥಾಲಿ, ಅಂಗಿಕಾ, ಹೋ, ಖರಿಯಾ, ಖೋರ್ತಾ, ಕುರುಮಾಲಿ, ಕುರುಕ್, ಮುಂದುರಿ ಮತ್ತು ಅನೇಕ ಭಾಷೆಗಳು ಉಳಿವಿಗಾಗಿ ಅಪಹಪಿಸುತ್ತಿವೆ. ಹಿಂದಿ ಅಸ್ಮಿತೆಯ ಒತ್ತಾಯ ಪ್ರಾಚೀನ ಮಾತೃಭಾಷೆಗಳನ್ನ ಕೊಲ್ಲುತ್ತಿದೆ. ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರ ಮರುವಿಂಗಡಣೆ ಮಾಡಿದ್ರೆ ದಕ್ಷಿಣ ಭಾರತದ ರಾಜ್ಯಗಳು ಸಂಸತ್ ಸ್ಥಾನಗಳನ್ನ ಕಳೆದುಕೊಳ್ಳಲಿವೆ. ತಮಿಳುನಾಡು ರಾಜ್ಯ 8 ಸೀಟ್ಗಳನ್ನ ಕಳೆದುಕೊಳ್ಳಲಿದೆ ಅಂತ ಆತಂಕ ವ್ಯಕ್ತಪಡಿಸಿದ್ರು. ಈ ಸಂಬಂಧ ಸ್ಪಷ್ಟನೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರ ಮರುವಿಂಗಡಣೆ ಮಾಡಿದ್ರೆ ದಕ್ಷಿಣ ಭಾರತದ ರಾಜ್ಯಗಳ ಯಾವುದೇ ರಾಜ್ಯ ಒಂದೇ ಒಂದು ಸೀಟು ಕಳೆದುಕೊಳ್ಳೋದಿಲ್ಲ ಎಂದಿದ್ದಾರೆ. ಅಮಿತ್ ಶಾ ಹೇಳಿಕೆಗೆ ತಿರುಗೇಟು ನೀಡಿದ ಸಂಸದ ಎ ರಾಜಾ, ಅಮಿತ್ ಶಾ ಸುಳ್ಳು ಹೇಳ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರ ಮರುವಿಂಗಡಣೆ ಆಗುತ್ತೋ ಅಥವಾ ಅಸ್ತಿತ್ವದಲ್ಲಿರುವ ಸಂಸದರು ಶಾಸಕರ ಕ್ಷೇತ್ರಗಳ ಆಧಾರದ ಮೇಲೆ ಆಗುತ್ತೋ ಅನ್ನೋ ಬಗ್ಗೆ ಸ್ಪಷ್ಟನೆ ನೀಡಿ ಎಂದಿದ್ದಾರೆ. ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರ ವಿಂಗಡಣೆ ಮಾಡಿದ್ರೆ ದಕ್ಷಿಣ ಭಾರತದ ರಾಜ್ಯಗಳು ಒಂದೇ ಒಂದು ಸೀಟು ಕಳೆದುಕೊಳ್ಳುವುದಿಲ್ಲ ಎಂಬ ಅಮಿತ್ ಶಾ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ಅಮಿತ್ ಶಾ ಹೇಳಿಕೆ ನಂಬಿಕೆಗೆ ಅರ್ಹವಲ್ಲ ಎಂದಿದ್ದಾರೆ. ಅಲ್ಲದೆ ಕ್ಷೇತ್ರ ಮರುವಿಂಗಡಣೆ ನಡೆದ್ರೆ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 28ರಿಂದ 26ಕ್ಕೆ ಇಳಿಯುವ ಸಾಧ್ಯತೆ ಇದೆ ಎಂದಿದ್ದಾರೆ.
ಭಾರತದಲ್ಲಿರುವ 143 ಕೋಟಿ ಜನಸಂಖ್ಯೆಯಲ್ಲಿ 13ರಿಂದ 14 ಕೋಟಿ ಜನರು ಮಾತ್ರ ತಮ್ಮ ಬೇಡಿಕೆಗೂ ಮೀರಿದ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. 100 ಕೋಟಿಗೂ ಹೆಚ್ಚು ಜನರಲ್ಲಿ ಅಗತ್ಯ ಮೀರಿದ ವಸ್ತುಗಳನ್ನು ಖರೀದಿಸಲು ಹೆಚ್ಚುವರಿ ಹಣವೇ ಇಲ್ಲ ಎಂದು ಬ್ಲೂಮ್ ವೆಂಚರ್ಸ್ ವರದಿ ಹೇಳಿದೆ. ಭಾರತದ ಜಿಡಿಪಿ ಹೆಚ್ಚಾಗಿ ಗ್ರಾಹಕರ ಖರ್ಚಿನ ಮೇಲೆ ಅವಲಂಬಿತವಾಗಿದೆ. ದೇಶದ 30 ಕೋಟಿ ಜನರನ್ನ ಉದಯೋನ್ಮುಖ ಅಥವಾ ಆಕಾಂಕ್ಷಿ ಗ್ರಾಹಕರು ಎಂದು ವರ್ಗೀಕರಿಸಲಾಗಿದೆ. ಇವರು ಹೆಚ್ಚು ಹಣವನ್ನ ಖರ್ಚು ಮಾಡಲು ಆರಂಭಿಸಿದ್ದಾರೆ, ಆದರೆ ಎಚ್ಚರಿಕೆಯ ಖರೀದಿದಾರರಾಗಿದ್ದಾರೆ. 100 ಕೋಟಿ ಭಾರತೀಯರು ವಿವೇಚನೆಯ ಸರಕುಗಳನ್ನ ಖರೀದಿಸುವಷ್ಟು ಆದಾಯವನ್ನ ಹೊಂದಿಲ್ಲ. ಭಾರತದ ಗ್ರಾಹಕ ಮಾರುಕಟ್ಟೆ ವಿಸ್ತರಿಸುತ್ತಿಲ್ಲ, ಬದಲಿಗೆ ಆಳವಾಗ್ತಿದೆ. ಶ್ರೀಮಂತರ ಸಂಖ್ಯೆ ಏರಿಕೆಯಾಗುತ್ತಿಲ್ಲ, ಈಗಾಗಲೇ ಶ್ರೀಮಂತರಾಗಿರುವವರು ಮತ್ತಷ್ಟು ಶ್ರೀಮಂತರಾಗುತ್ತಿದ್ದಾರೆ ಎಂದು ವರದಿ ಹೇಳಿದೆ. ಎರಡು ಬಾರಿ ಆಸ್ಕರ್ ಪ್ರಶಸ್ತಿ ಗೆದ್ದುಕೊಂಡಿದ್ದ ಹಾಲಿವುಡ್ ನಟ 95 ವರ್ಷದ ಜೀನ್ ಹ್ಯಾಕ್ಮ್ಯಾನ್ ಮತ್ತು 63 ವರ್ಷದ ಪತ್ನಿ ಬೆಟ್ಸಿ ಅರಖಾವಾ ಶವವಾಗಿ ಪತ್ತೆಯಾಗಿದ್ದಾರೆ. ಮೆಕ್ಸಿಕೋದಲ್ಲಿರುವ ತಮ್ಮ ನಿವಾಸದಲ್ಲಿ ಸಾಕು ನಾಯಿಯ ಶವದೊಂದಿಗೆ ಇಬ್ಬರ ಶವ ಸಿಕ್ಕಿದ್ದು ಸಾಕಷ್ಟು ಅನುಮಾನ ಹುಟ್ಟು ಹಾಕಿದೆ. ನಿಖರ ಕಾರಣ ಪತ್ತೆಗೆ ತೀವ್ರ ತನಿಖೆ ನಡೆಸಲಾಗುತ್ತಿದೆ. ತೆಲಂಗಾಣದ ಶ್ರೀಶೈಲಂ ಎಡದಂಡೆ ನಾಲೆಯಲ್ಲಿ ನಿರ್ಮಾಣ ಹಂತದ ಸುರಂಗ ಕುಸಿದು 5 ದಿನಗಳೇ ಕಳೆದಿವೆ. ಒಳಗೆ ಸಿಲುಕಿರುವ 8 ಕಾರ್ಮಿಕರ ರಕ್ಷಣೆಗೆ ರಕ್ಷಣಾ ತಂಡಗಳು ಹರಸಾಹಸ ಪಟ್ಟಿವೆ. ಒಳಗೆ ಭಾರೀ ಪ್ರಮಾಣದ ನೀರು ಕೆಸರು ತುಂಬಿದ್ದು ಕಾರ್ಯಾಚರಣೆ ಸವಾಲಾಗಿದೆ. ಇನ್ನು ಎಲ್ಲ 8 ಕಾರ್ಮಿಕರು ಮೃತಪಟ್ಟಿರುವ ಆತಂಕ ಕಾಡಿದೆ. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಬಂದ ಭಕ್ತನೊಬ್ಬ ಮೈ ಮೇಲೆ ಬರೋಬ್ಬರಿ 8 ಕೋಟಿ ರೂಪಾಯಿ ಮೊತ್ತದ ಚಿನ್ನಾಭರಣ ಧರಿಸಿದ್ದಾನೆ. ಕೊರಳಲ್ಲಿ ದೊಡ್ಡ ಚಿನ್ನದ ಸರಗಳು, ಕೈಗಳಲ್ಲಿ ಚಿನ್ನದ ಕಡಗಗಳನ್ನು ಧರಿಸಿ ಗಮನ ಸೆಳೆದಿದ್ದಾನೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅಫ್ಘಾನಿಸ್ತಾನ ತಂಡದ ವಿರುದ್ಧ ಸೋಲುತ್ತಿದ್ದಂತೆ ಇಂಗ್ಲೆಂಡ್ ಪಡೆಯ ಸ್ಟಾರ್ ಬ್ಯಾಟ್ಸ್ಮನ್ ಜೋ ರೂಟ್ ಕಣ್ಣೀರಿಟ್ಟಿದ್ದಾರೆ. ಅಫ್ಘಾನಿಸ್ತಾನ ವಿರುದ್ಧ ಕೊನೆಯವರೆಗೂ ಹೋರಾಡಿದ ಜೋ ರೂಟ್ ಆಕರ್ಷಕ ಶತಕ ಸಿಡಿಸಿದ್ರು. ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಿಂದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಹೊರಗುಳಿಯುವ ಸಾಧ್ಯತೆಗಳಿದೆ. ಸೆಮಿಫೈನಲ್ ಪಂದ್ಯಕ್ಕೂ ಮುನ್ನ ಭಾನುವಾರ ದುಬೈನಲ್ಲಿ ನಡೆಯಲಿರುವ ಪಂದ್ಯ ಇದಾಗಿದೆ. ಅಭ್ಯಾಸದ ವೇಳೆ ರೋಹಿತ್ ಶರ್ಮಾ ಸ್ನಾಯು ಸೆಳೆತಕ್ಕೆ ಒಳಗಾದ ಮಾಹಿತಿ ಇದೆ. ಈಗಾಗಲೇ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿವೆ.